ನಮಸ್ಕಾರ ನನ್ನ ಪ್ರಿಯ ಕುಂಭ ರಾಶಿ ಮಕ್ಕಳೇ. ಇಂದು ನಾನು ನಿಮಗೆ ಹೇಳಲು ಹೊರಟಿರುವುದು ಕೇವಲ ಭವಿಷ್ಯ ಅಲ್ಲ. ಇದು ನಿಮ್ಮ ಜೀವನದಲ್ಲಿ ಬರಲಿರುವ ಅಪಾರ ಪರಿವರ್ತನೆಯ ರಹಸ್ಯ. ನೀವು ಈ ವಿಡಿಯೋವನ್ನು ನೋಡುತ್ತಿರುವುದು ಕೇವಲ ಕಾಕತಾಳೀಯ ಅಲ್ಲ. ಇದು ವಿಧಿಯ ಆಟ. ನಿಮ್ಮ ಜೀವನದಲ್ಲಿ ಏನೋ ದೊಡ್ಡದು ನಡೆಯಲು ಹೊರಟಿದೆ. ನಾನು ಇದನ್ನು ಹೇಳುತ್ತಿರುವಾಗ ನನ್ನ ಕಣ್ಣುಗಳಲ್ಲಿ ಕಣ್ಣೀರು ಬರುತ್ತಿದೆ. ಏಕೆಂದರೆ ನಿಮ್ಮ ಕಷ್ಟಗಳು ಮುಗಿಯುವ ಸಮಯ ಬಂದಿದೆ. அடுத்த 15 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಏನೋ ಅದ್ಭುತ ನಡೆಯಲಿದೆ. ಹಣದ ಪ್ರವಾಹ ಪ್ರಾರಂಭವಾಗಲಿದೆ. ಆದರೆ ಇದು ಕೇವಲ ಪ್ರಾರಂಭ ಮಾತ್ರ. ಇನ್ನೂ ಎಷ್ಟೋ ದೊಡ್ಡ ವಿಷಯಗಳು ನಿಮಗಾಗಿ ಕಾಯುತ್ತಿವೆ. ಗ್ರಹಗಳು ನಿಮ್ಮ ಪರವಾಗಿ ಚಲಿಸುತ್ತಿವೆ. ಬ್ರಹ್ಮಾಂಡದ ಶಕ್ತಿಯೇ ನಿಮ್ಮನ್ನು ಬೆಂಬಲಿಸಲು ಸಿದ್ಧವಾಗಿದೆ. ನೀವು ಎಷ್ಟೋ ದಿನಗಳಿಂದ ಕಾಯುತ್ತಾ ಇದ್ದ ಆ ಕ್ಷಣ ಬಂದಿದೆ. ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಕ್ಕಿದೆ. ದೇವರು ನಿಮ್ಮ ಮೇಲೆ ಕಣ್ಣು ಇಟ್ಟಿದ್ದಾರೆ. ಈ 15 ದಿನಗಳು ನಿಮ್ಮ ಜೀವನದ ಅತ್ಯಂತ ಮಹತ್ವದ ಸಮಯ. ಈ ಕಾಲಘಟ್ಟದಲ್ಲಿ ಗುರು ಭಗವಾನ್ ನಿಮ್ಮ ಭಾಗ್ಯದ ಮನೆಯಲ್ಲಿ ವಿಶೇಷ ದೃಷ್ಟಿ ಹಾಕುತ್ತಿದ್ದಾರೆ. ಶನಿ ದೇವರು ನಿಮಗೆ ಕಷ್ಟಗಳನ್ನು ಕೊಡುವುದಕ್ಕೆ ಬದಲಾಗಿ ನಿಮ್ಮನ್ನು ಪರೀಕ್ಷಿಸಿ ಬಲಪಡಿಸುತ್ತಿದ್ದಾರೆ. ರಾಹು ಕೇತುಗಳು ನಿಮ್ಮ ಜೀವನದಲ್ಲಿ ರಹಸ್ಯ ಮಾರ್ಗಗಳನ್ನು ತೆರೆಯುತ್ತಿವೆ. ಗ್ರಹ ಸಂಚಾರವೇ ನಿಮ್ಮ ಪರವಾಗಿ ತಿರುಗಿದೆ. ದಶಾ ಬದಲಾವಣೆಯು ನಿಮ್ಮನ್ನು ಮೇಲಕ್ಕೆ ಎತ್ತಲು ಸಿದ್ಧವಾಗಿದೆ. ಇದು ಕೇವಲ ಜ್ಯೋತಿಷ್ಯ ಅಲ್ಲ. ಇದು ಆಧ್ಯಾತ್ಮಿಕ ಸತ್ಯ. ಇದು ಬ್ರಹ್ಮಾಂಡದ ನಿಯಮ. ನೀವು ಎಷ್ಟೋ ದಿನಗಳಿಂದ ಹಣದ ಕೊರತೆ ಅನುಭವಿಸುತ್ತಾ ಬಂದಿದ್ದೀರಿ. ನಿಮ್ಮ ಕೈಯಲ್ಲಿ ಹಣ ಬಂದರೂ ಹೇಗೋ ಹೋಗುತ್ತಿತ್ತು. ನಿಮಗೆ ಸರಿಯಾದ ಅವಕಾಶಗಳು ಸಿಗುತ್ತಿರಲಿಲ್ಲ. ನಿಮ್ಮ ಶ್ರಮಕ್ಕೆ ಸರಿಯಾದ ಫಲ ದೊರೆಯುತ್ತಿರಲಿಲ್ಲ. ಆದರೆ ಈಗ ಎಲ್ಲವೂ ಬದಲಾಗಲಿದೆ. அடுத்த 15 ದಿನಗಳಲ್ಲಿ ನಿಮಗೆ ಎಲ್ಲಿಂದಲೋ ಹಣ ಬರಲಿದೆ. ನೀವು ನಿರೀಕ್ಷಿಸದ ಸ್ಥಳದಿಂದ ಹಣ ಬರಲಿದೆ. ಇದು ಯಾವುದೋ ಹಳೆಯ ಸಾಲ ಆಗಿರಬಹುದು. ಇದು ಯಾವುದೋ ಹಳೆಯ ಹೂಡಿಕೆಯ ಲಾಭ ಆಗಿರಬಹುದು. ಇದು ಯಾವುದೋ ಹೊಸ ಅವಕಾಶ ಆಗಿರಬಹುದು. ಆದರೆ ಖಚಿತವಾಗಿ ಹಣ ಬರಲಿದೆ. ಈ ಹಣದ ಪ್ರವಾಹ ನಿಮ್ಮ ಜೀವನದಲ್ಲಿ ಮೊದಲ ಹೆಜ್ಜೆ ಮಾತ್ರ. ಇದರ ನಂತರ ಇನ್ನೂ ದೊಡ್ಡ ದೊಡ್ಡ ಅವಕಾಶಗಳು ನಿಮ್ಮ ಬಾಗಿಲು ತಟ್ಟಲಿವೆ. ಮೊದಲ ಹಂತದಲ್ಲಿ ಅಂದರೆ அடுத்த 10 ದಿನಗಳಲ್ಲಿ ನಿಮಗೆ ಒಂದು ಸಣ್ಣ ಆದರೆ ಅನಿರೀಕ್ಷಿತ ಹಣದ ಲಾಭ ಆಗಲಿದೆ. ಇದು 5,000ದಿಂದ 25,000ದವರೆಗೆ ಇರಬಹುದು. ಕೆಲವರಿಗೆ ಇದು ಇನ್ನೂ ಹೆಚ್ಚು ಆಗಬಹುದು. ಇದು ನಿಮ್ಮ ರಾಶಿ ಚಂದ್ರನ ಸ್ಥಾನದ ಮೇಲೆ ಅವಲಂಬಿತ. ಆದರೆ ಖಚಿತವಾಗಿ ಹಣ ಬರಲಿದೆ. ಎರಡನೇ ಹಂತದಲ್ಲಿ ಅಂದರೆ அடுத்த 15 ದಿನಗಳಿಂದ 30 ದಿನಗಳ ನಡುವೆ ನಿಮಗೆ ಒಂದು ದೊಡ್ಡ ವ್ಯಾಪಾರ ಅವಕಾಶ ಬರಲಿದೆ. ಯಾರಾದರೂ ನಿಮಗೆ ಒಂದು ಪ್ರಸ್ತಾಪ ಕೊಡಲಿದ್ದಾರೆ. ಇದು ಪಾಲುದಾರಿಕೆ ಆಗಿರಬಹುದು. ಇದು ಹೊಸ ಕೆಲಸ ಆಗಿರಬಹುದು. ಇದು ಹೂಡಿಕೆಯ ಅವಕಾಶ ಆಗಿರಬಹುದು. ಈ ಸಮಯದಲ್ಲಿ ನೀವು ತುಂಬಾ ಎಚ್ಚರದಿಂದ ನಿರ್ಧಾರ ತೆಗೆದುಕೊಳ್ಳಬೇಕು. ಆತುರಪಡಬಾರದು. ಆದರೆ ಭಯಪಡಬೇಕು ಇಲ್ಲ. ಗುರು ಭಗವಾನ್ ನಿಮ್ಮೊಂದಿಗೆ ಇದ್ದಾರೆ. ಮೂರನೇ ಹಂತದಲ್ಲಿ ಅಂದರೆ அடுத்த 30 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಒಂದು ಅತ್ಯಂತ ಮಹತ್ವದ ಘಟನೆ ನಡೆಯಲಿದೆ. ಇದು 150 ವರ್ಷಗಳಿಗೊಮ್ಮೆ ಬರುವ ಅಂತಹ ವಿಶೇಷ ಗ್ರಹ ಸ್ಥಾನ. ಇದು ನಿಮ್ಮ ಜೀವನವನ್ನೇ ಬದಲಾಯಿಸುವ ಶಕ್ತಿ. ಈ ಸಮಯದಲ್ಲಿ ನಿಮಗೆ ಅಥವಾ ನಿಮ್ಮ ಕುಟುಂಬದಲ್ಲಿ ಒಂದು ದೊಡ್ಡ ಸಂತೋಷದ ಸುದ್ದಿ ಬರಲಿದೆ. ಇದು ಮದುವೆಯ ಸುದ್ದಿ ಆಗಿರಬಹುದು. ಇದು ಮಗುವಿನ ಸುದ್ದಿ ಆಗಿರಬಹುದು. ಇದು ಮನೆ ಅಥವಾ ವಾಹನದ ಯೋಗ ಆಗಿರಬಹುದು. ಇದು ವಿದೇಶ ಪ್ರವಾಸದ ಅವಕಾಶ ಆಗಿರಬಹುದು. ಈಗ ನಾನು ನಿಮಗೆ ವ್ಯಾಪಾರ ಮತ್ತು ಉದ್ಯೋಗದ ಬಗ್ಗೆ ಹೇಳುತ್ತೇನೆ. ಕುಂಭ ರಾಶಿಯವರಿಗೆ ಈ ಸಮಯ ವೃತ್ತಿಯಲ್ಲಿ ತುಂಬಾ ಮಹತ್ವದದ್ದು. ನೀವು ಉದ್ಯೋಗದಲ್ಲಿದ್ದರೆ ನಿಮಗೆ ಪ್ರಮೋಷನ್ ಬರಲಿದೆ. ನಿಮ್ಮ ಹಿರಿಯರು ನಿಮ್ಮ ಕೆಲಸವನ್ನು ಗಮನಿಸುತ್ತಿದ್ದಾರೆ. ನಿಮ್ಮ ಶ್ರಮಕ್ಕೆ ಫಲ ಸಿಗುವ ಸಮಯ ಬಂದಿದೆ. அடுத்த 15 ದಿನಗಳಲ್ಲಿ ನಿಮಗೆ ಒಂದು ಮಹತ್ವದ ಸಭೆ ಇರಬಹುದು. ಈ ಸಭೆಯಲ್ಲಿ ನೀವು ನಿಮ್ಮ ಕೌಶಲ್ಯವನ್ನು ತೋರಿಸುವ ಅವಕಾಶ ಬರಲಿದೆ. ಈ ಸಮಯದಲ್ಲಿ ನೀವು ಧೈರ್ಯದಿಂದ ಮುಂದೆ ಬನ್ನಿ. ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ನಿಮ್ಮ ಯೋಜನೆಗಳನ್ನು ಮಂಡಿಸಿ. ನೀವು ವ್ಯಾಪಾರದಲ್ಲಿದ್ದರೆ ಈ ಸಮಯ ನಿಮಗೆ ಚಿನ್ನದ ಅವಕಾಶ. ಹೊಸ ಗ್ರಾಹಕರು ಬರಲಿದ್ದಾರೆ. ಹಳೆಯ ವ್ಯಾಪಾರ ಸಂಪರ್ಕಗಳು ಪುನಃ ಜೀವಂತವಾಗಲಿವೆ. ಯಾರೋ ನಿಮ್ಮನ್ನು ಒಂದು ದೊಡ್ಡ ಪ್ರಾಜೆಕ್ಟ್ಗೆ ಕರೆಯಲಿದ್ದಾರೆ. ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಶನಿ ದೇವರು ನಿಮ್ಮ ಕಠಿಣ ಪರಿಶ್ರಮವನ್ನು ಬಹುಮಾನ ನೀಡಲು ಸಿದ್ಧವಾಗಿದ್ದಾರೆ. ಆದರೆ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಯಾವುದೇ ಶಾರ್ಟ್ ಕಟ್ ಹುಡುಕಬೇಡಿ. ನೀತಿ ನಿಯಮಗಳನ್ನು ಉಲ್ಲಂಘಿಸಬೇಡಿ. ವಿದೇಶ ಅವಕಾಶಗಳ ಬಗ್ಗೆ ಮಾತನಾಡೋಣ. ಕುಂಭ ರಾಶಿಯವರಿಗೆ ಈ ವರ್ಷ ವಿದೇಶ ಪ್ರವಾಸದ ಯೋಗ ತುಂಬಾ ಪ್ರಬಲವಾಗಿದೆ. ಕೆಲವರಿಗೆ ಕೆಲಸಕ್ಕಾಗಿ ವಿದೇಶ ಹೋಗುವ ಅವಕಾಶ ಬರಬಹುದು. ಕೆಲವರಿಗೆ ವಿದ್ಯಾಭ್ಯಾಸಕ್ಕಾಗಿ ವಿದೇಶ ಹೋಗುವ ಅವಕಾಶ ಬರಬಹುದು.
ಕೆಲವರಿಗೆ ಪ್ರವಾಸಕ್ಕಾಗಿ ವಿದೇಶ ಹೋಗುವ ಅವಕಾಶ ಬರಬಹುದು. ರಾಹು ದೇವರು ನಿಮಗೆ ವಿದೇಶದ ಬಾಗಿಲು ತೆರೆಯುತ್ತಿದ್ದಾರೆ. ಈ ಸಮಯದಲ್ಲಿ ನಿಮಗೆ ಬರುವ ಯಾವುದೇ ವಿದೇಶ ಸಂಬಂಧಿತ ಪ್ರಸ್ತಾಪವನ್ನು ಗಂಭೀರವಾಗಿ ಪರಿಗಣಿಸಿ. ಆದರೆ ಎಲ್ಲವನ್ನೂ ಚೆನ್ನಾಗಿ ತನಿಖೆ ಮಾಡಿ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ಈಗ ನಾನು ನಿಮ್ಮ ಪ್ರೀತಿ ಮತ್ತು ಸಂಬಂಧಗಳ ಬಗ್ಗೆ ಮಾತನಾಡುತ್ತೇನೆ. ಇದು ತುಂಬಾ ಭಾವನಾತ್ಮಕ ವಿಷಯ. ಕುಂಭ ರಾಶಿಯವರು ಸಾಮಾನ್ಯವಾಗಿ ತಮ್ಮ ಭಾವನೆಗಳನ್ನು ತುಂಬಾ ಗೌಪ್ಯವಾಗಿಡುತ್ತಾರೆ. ನೀವು ನಿಮ್ಮ ಮನಸ್ಸಿನ ಮಾತು ಸುಲಭವಾಗಿ ಹೇಳುವುದಿಲ್ಲ. ಆದರೆ ಈ ಸಮಯದಲ್ಲಿ ಶುಕ್ರದೇವರು ನಿಮ್ಮ ಹೃದಯವನ್ನು ತುಂಬಾ ಕೋಮಲವಾಗಿ ಮಾಡುತ್ತಿದ್ದಾರೆ. ನಿಮಗೆ ಪ್ರೀತಿಯ ಭಾವನೆಗಳು ತುಂಬಾ ಪ್ರಬಲವಾಗಿ ಬರಲಿವೆ. ನೀವು ಅವಿವಾಹಿತರಾಗಿದ್ದರೆ ಈ ಸಮಯದಲ್ಲಿ ನಿಮಗೆ ಯಾರೋ ವಿಶೇಷ ವ್ಯಕ್ತಿ ಸಿಗಬಹುದು. ಇದು ನಿಮ್ಮ ಕಚೇರಿಯಲ್ಲಿ ಆಗಿರಬಹುದು. ಇದು ಯಾವುದೋ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಆಗಿರಬಹುದು. ಇದು ನಿಮ್ಮ ಸ್ನೇಹಿತರ ಮೂಲಕ ಆಗಿರಬಹುದು. ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ತುಂಬಾ ಮಹತ್ವದ ಪಾತ್ರ ವಹಿಸಬಹುದು. ಆದರೆ ನೀವು ಆತುರಪಡಬೇಡಿ. ವಿಷಯವನ್ನು ನಿಧಾನವಾಗಿ ಮುಂದುವರಿಸಿ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಸಮಯ ತೆಗೆದುಕೊಳ್ಳಿ. ನೀವು ಮದುವೆಯಾಗಿದ್ದರೆ ನಿಮ್ಮ ಸಂಬಂಧದಲ್ಲಿ ಹೊಸ ಸಿಹಿ ಅನುಭವಗಳು ಬರಲಿವೆ. ನಿಮ್ಮ ಜೀವನ ಸಂಗಾತಿಯೊಂದಿಗೆ ನಿಮ್ಮ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗಲಿದೆ. அடுத்த 15 ದಿನಗಳಲ್ಲಿ ನಿಮ್ಮಿಬ್ಬರ ನಡುವೆ ಯಾವುದೋ ಹೊಸ ವಿಷಯದ ಬಗ್ಗೆ ಮಾತುಕತೆ ಆಗಬಹುದು. ಇದು ಮಗುವಿನ ಯೋಜನೆ ಆಗಿರಬಹುದು. ಇದು ಮನೆಯ ಯೋಜನೆ ಆಗಿರಬಹುದು. ಇದು ಭವಿಷ್ಯದ ಕನಸುಗಳ ಬಗ್ಗೆ ಆಗಿರಬಹುದು. ಈ ಸಮಯದಲ್ಲಿ ನೀವಿಬ್ಬರೂ ಒಟ್ಟಿಗೆ ಸಮಯ ಕಳೆಯಲು ಪ್ರಯತ್ನಿಸಿ. ಒಬ್ಬರಿಗೊಬ್ಬರು ಹೆಚ್ಚು ಗಮನ ಕೊಡಿ. ಕುಟುಂಬದ ಬಗ್ಗೆ ಮಾತನಾಡೋಣ. ನಿಮ್ಮ ಕುಟುಂಬದಲ್ಲಿ ಈ ಸಮಯದಲ್ಲಿ ತುಂಬಾ ಸಂತೋಷದ ವಾತಾವರಣ ಇರಲಿದೆ. ನಿಮ್ಮ ತಂದೆ ತಾಯಿಯೊಂದಿಗೆ ನಿಮ್ಮ ಸಂಬಂಧ ಇನ್ನಷ್ಟು ಗಾಢವಾಗಲಿದೆ. ನಿಮ್ಮ ಸಹೋದರ ಸಹೋದರಿಯರೊಂದಿಗೆ ನಿಮ್ಮ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗಲಿದೆ. ಕುಟುಂಬದಲ್ಲಿ ಯಾವುದೋ ಶುಭ ಕಾರ್ಯಕ್ರಮ ನಡೆಯಬಹುದು. ಇದು ಯಾರೋ ಜನನ ದಿನಾಚರಣೆ ಆಗಿರಬಹುದು. ಇದು ಯಾರೋ ಪದವಿ ಸಮಾರಂಭ ಆಗಿರಬಹುದು. ಇದು ಮದುವೆಯ ಸಿದ್ಧತೆ ಆಗಿರಬಹುದು. ಈ ಸಮಯದಲ್ಲಿ ನಿಮ್ಮ ಕುಟುಂಬದವರಿಗೆ ನೀವು ಹೆಚ್ಚು ಸಮಯ ನೀಡಿ. ಆರೋಗ್ಯದ ಬಗ್ಗೆ ಮಾತನಾಡೋಣ. ಕುಂಭ ರಾಶಿಯವರು ಸಾಮಾನ್ಯವಾಗಿ ತಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸುತ್ತಾರೆ. ನೀವು ಕೆಲಸದಲ್ಲಿ ತುಂಬಾ ಮಗ್ನರಾಗಿ ನಿಮ್ಮ ಆರೋಗ್ಯವನ್ನು ಮರೆತು ಬಿಡುತ್ತೀರಿ. ಆದರೆ ಈ ಸಮಯದಲ್ಲಿ ಚಂದ್ರನು ನಿಮಗೆ ಎಚ್ಚರಿಕೆ ನೀಡುತ್ತಿದ್ದಾರೆ. ನೀವು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು. ಸಮಯಕ್ಕೆ ತಿನ್ನಿ. ಸಾಕಷ್ಟು ನೀರು ಕುಡಿಯಿರಿ. ಸಾಕಷ್ಟು ನಿದ್ರೆ ಮಾಡಿ. ವ್ಯಾಯಾಮ ಮಾಡಲು ಪ್ರಯತ್ನಿಸಿ. ಯೋಗ ಮತ್ತು ಧ್ಯಾನ ಮಾಡಿ. ಈ ಸಮಯದಲ್ಲಿ ಕೆಲವರಿಗೆ ಸಣ್ಣ ಆರೋಗ್ಯ ಸಮಸ್ಯೆಗಳು ಬರಬಹುದು. ಇದು ತಲೆನೋವು ಆಗಿರಬಹುದು. ಇದು ಹೊಟ್ಟೆ ತೊಂದರೆ ಆಗಿರಬಹುದು. ಇದು ಶೀತ ಜ್ವರ ಆಗಿರಬಹುದು. ಆದರೆ ಇವೆಲ್ಲವೂ ಸಣ್ಣ ಸಮಸ್ಯೆಗಳು. ಇವುಗಳಿಗೆ ಭಯಪಡಬೇಡಿ. ಸಮಯಕ್ಕೆ ಔಷಧಿ ತೆಗೆದುಕೊಂಡರೆ ಎಲ್ಲವೂ ಸರಿಯಾಗುತ್ತದೆ. ಆದರೆ ಯಾವುದೇ ಸಮಸ್ಯೆಯನ್ನು ನಿರ್ಲಕ್ಷಿಸಬೇಡಿ. ಈಗ ನಾನು ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡುತ್ತೇನೆ. ಕುಂಭ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಸಮಯ ತುಂಬಾ ಶುಭಕರ. ಬುಧನು ನಿಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತಿದ್ದಾರೆ. ನಿಮ್ಮ ಏಕಾಗ್ರತೆ ಹೆಚ್ಚಾಗಲಿದೆ. ನಿಮ್ಮ ಸ್ಮರಣೆ ಶಕ್ತಿ ಬಲವಾಗಲಿದೆ. அடுத்த 15 ದಿನಗಳಲ್ಲಿ ನೀವು ನಿಮ್ಮ ಅಧ್ಯಯನದಲ್ಲಿ ತುಂಬಾ ಉತ್ತಮ ಪ್ರಗತಿ ಸಾಧಿಸಲಿದ್ದೀರಿ. ಪರೀಕ್ಷೆಗಳಲ್ಲಿ ನಿಮಗೆ ಉತ್ತಮ ಫಲಿತಾಂಶಗಳು ಬರಲಿವೆ. ಯಾವುದೋ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಿಮಗೆ ಯಶಸ್ಸು ಸಿಗಬಹುದು. ಉನ್ನತ ಶಿಕ್ಷಣ ಬಯಸುತ್ತಿರುವವರಿಗೆ ಈ ಸಮಯದಲ್ಲಿ ಉತ್ತಮ ಅವಕಾಶಗಳು ಬರಲಿವೆ. ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸುತ್ತಿರುವವರಿಗೆ ವೀಸಾ ಮತ್ತು ಪ್ರವೇಶದ ಸುದ್ದಿ ಬರಬಹುದು. ವಿದ್ಯಾರ್ಥಿ ಸಾಲ ಸಿಗುವ ಸಾಧ್ಯತೆಗಳು ಇವೆ. ವಿದ್ಯಾರ್ಥಿ ವೇತನ ಸಿಗುವ ಅವಕಾಶಗಳು ಇವೆ. ಗುರು ಭಗವಾನ್ ನಿಮ್ಮ ಶೈಕ್ಷಣಿಕ ಕನಸುಗಳನ್ನು ನನಸು ಮಾಡಲು ಸಹಾಯ ಮಾಡುತ್ತಿದ್ದಾರೆ. ಆಧ್ಯಾತ್ಮಿಕ ಬೆಳವಣಿಗೆಯ ಬಗ್ಗೆ ಮಾತನಾಡೋಣ. ಕುಂಭ ರಾಶಿಯವರು ಸಾಮಾನ್ಯವಾಗಿ ಆಧ್ಯಾತ್ಮಿಕತೆಯ ಕಡೆಗೆ ಆಕರ್ಷಿತರಾಗುತ್ತಾರೆ. ನಿಮಗೆ ದೇವರ ಮೇಲೆ ನಂಬಿಕೆ ಇರುತ್ತದೆ. ನಿಮಗೆ ಶಕ್ತಿಗಳ ಮೇಲೆ ಆಸಕ್ತಿ ಇರುತ್ತದೆ. ಈ ಸಮಯದಲ್ಲಿ ಕೇತು ದೇವರು ನಿಮ್ಮನ್ನು ಆಧ್ಯಾತ್ಮಿಕ ಮಾರ್ಗದತ್ತ ಕರೆದೊಯ್ಯುತ್ತಿದ್ದಾರೆ. ನಿಮಗೆ ಧ್ಯಾನದಲ್ಲಿ ಆಸಕ್ತಿ ಹೆಚ್ಚಾಗಲಿದೆ. ನಿಮಗೆ ಯೋಗದಲ್ಲಿ ಆಸಕ್ತಿ ಬೆಳೆಯಲಿದೆ. ನಿಮಗೆ ದೇವಾಲಯಗಳಿಗೆ ಹೋಗುವ ಇಚ್ಛೆ ಹೆಚ್ಚಾಗಲಿದೆ. அடுத்த 15 ದಿನಗಳಲ್ಲಿ ನಿಮಗೆ ಆಧ್ಯಾತ್ಮಿಕ ಗುರು ಸಿಗಬಹುದು. ಯಾರೋ ನಿಮಗೆ ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡಬಹುದು. ನಿಮಗೆ ಯಾವುದೋ ಪವಿತ್ರ ಪುಸ್ತಕ ಸಿಗಬಹುದು. ನಿಮಗೆ ಯಾವುದೋ ಮಂತ್ರ ದೊರೆಯಬಹುದು. ಈ ಸಮಯದಲ್ಲಿ ನೀವು ಪ್ರತಿದಿನ ಹನುಮಾನ್ ಚಾಲಿಸ ಪಠಿಸಿ. ಗಾಯತ್ರಿ ಮಂತ್ರವನ್ನು ಪಠಿಸಿ. ಓಂ ನಮಃ ಶಿವಾಯ ಮಂತ್ರವನ್ನು ಪಠಿಸಿ. ಈ ಮಂತ್ರಗಳು ನಿಮ್ಮ ಜೀವನದಲ್ಲಿ ಧನಾತ್ಮಕ ಶಕ್ತಿಯನ್ನು ತರುತ್ತವೆ. ಈಗ ನಾನು ನಿಮಗೆ ಸವಾಲುಗಳ ಬಗ್ಗೆ ಎಚ್ಚರಿಕೆ ನೀಡುತ್ತೇನೆ.
ಎಲ್ಲವೂ ಒಳ್ಳೆಯದು ಆಗಿದ್ದರೂ ಕೆಲವು ಸಣ್ಣ ಸವಾಲುಗಳು ಬರಬಹುದು. அடுத்த 15 ದಿನಗಳಲ್ಲಿ ನಿಮಗೆ ಯಾರೋ ಮಾತಿನಿಂದ ನೋವು ಕೊಡಬಹುದು. ಯಾರೋ ನಿಮ್ಮ ಬಗ್ಗೆ ತಪ್ಪು ತಿಳುವಳಿಕೆ ಹೊಂದಬಹುದು. ಯಾರೋ ನಿಮ್ಮ ಬಗ್ಗೆ ತಪ್ಪು ಮಾತು ಹೇಳಬಹುದು. ಆದರೆ ನೀವು ಇವೆಲ್ಲದರ ಬಗ್ಗೆ ಚಿಂತಿಸಬೇಡಿ. ಸತ್ಯ ಯಾವಾಗಲೂ ಗೆಲ್ಲುತ್ತದೆ. ನೀವು ನಿಮ್ಮ ಕೆಲಸ ಮಾಡುತ್ತಾ ಇರಿ. ದೇವರು ನಿಮ್ಮೊಂದಿಗೆ ಇದ್ದಾರೆ. ಕೆಲವರಿಗೆ ಹಣಕಾಸಿನ ಸಣ್ಣ ಸಮಸ್ಯೆಗಳು ಬರಬಹುದು. ಹಠಾತ್ತನೆ ಏನೋ ಖರ್ಚು ಬರಬಹುದು. ಯಾರೋ ಸಾಲ ಕೇಳಬಹುದು. ಮನೆಯಲ್ಲಿ ಯಾವುದೋ ದುರಸ್ತಿ ಕೆಲಸ ಬೇಕಾಗಬಹುದು. ಆದರೆ ಈ ಸಮಸ್ಯೆಗಳೆಲ್ಲವೂ ತಾತ್ಕಾಲಿಕ. ಇವುಗಳು ಬೇಗನೆ ಪರಿಹಾರವಾಗುತ್ತವೆ. ನೀವು ಕೇವಲ ತಾಳ್ಮೆ ಇಟ್ಟುಕೊಳ್ಳಿ. ಅನಗತ್ಯ ಖರ್ಚುಗಳನ್ನು ತಪ್ಪಿಸಿ. ಸಾಲ ತೆಗೆದುಕೊಳ್ಳುವಾಗ ಎಚ್ಚರವಾಗಿರಿ. ಕೆಲವರಿಗೆ ವಾಹನ ಸಮಸ್ಯೆಗಳು ಬರಬಹುದು. ವಾಹನ ಚಲಾಯಿಸುವಾಗ ಎಚ್ಚರದಿಂದಿರಿ. ವೇಗವಾಗಿ ಚಲಾಯಿಸಬೇಡಿ. ಟ್ರಾಫಿಕ್ ನಿಯಮಗಳನ್ನು ಪಾಲಿಸಿ. ಹೆಲ್ಮೆಟ್ ಹಾಕಿ. ಸೀಟ್ ಬೆಲ್ಟ್ ಹಾಕಿ. ಪ್ರಯಾಣದ ಸಮಯದಲ್ಲಿ ಹನುಮಾನ್ ಚಾಲೀಸಾ ಕೇಳಿ. ಇದು ನಿಮಗೆ ರಕ್ಷಣೆ ನೀಡುತ್ತದೆ. ಈಗ ನಾನು ನಿಮಗೆ ಪರಿಹಾರಗಳನ್ನು ಹೇಳುತ್ತೇನೆ. ಈ ಪರಿಹಾರಗಳು ತುಂಬಾ ಸರಳ ಆದರೆ ತುಂಬಾ ಶಕ್ತಿಯುತ. ಪ್ರತಿ ಶನಿವಾರ ಹನುಮಾನ್ ದೇವಾಲಯಕ್ಕೆ ಹೋಗಿ ಎಣ್ಣೆ ದೀಪ ಹಚ್ಚಿ ಹನುಮಾನ್ ಚಾಲೀಸಾ ಪಾರಾಯಣ ಮಾಡಿ. ಪ್ರತಿ ಗುರುವಾರ ಗುರುದೇವರಿಗೆ ಕಡಲೆ ಕಾಳು ದಾನ ಮಾಡಿ. ಹಳದಿ ಬಟ್ಟೆ ಧರಿಸಿ. ಪ್ರತಿ ಸೋಮವಾರ ಶಿವಾಲಯಕ್ಕೆ ಹೋಗಿ ಬಿಲ್ವಪತ್ರೆ ಅರ್ಪಿಸಿ. ಓಂ ನಮಃ ಶಿವಾಯ ಮಂತ್ರ ಜಪಿಸಿ. ಪ್ರತಿದಿನ ಬೆಳಿಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡಿ. ಸೂರ್ಯನಿಗೆ ನೀರು ಅರ್ಪಿಸಿ. ಗಾಯತ್ರಿ ಮಂತ್ರ ಪಠಿಸಿ. ಪ್ರತಿದಿನ ಬೀದಿಯಲ್ಲಿ ಕಾಣುವ ನಾಯಿಗಳಿಗೆ ಬಿಸ್ಕತ್ತು ಅಥವಾ ರೊಟ್ಟಿ ಹಾಕಿ. ಹಕ್ಕಿಗಳಿಗೆ ಧಾನ್ಯ ಹಾಕಿ. ಬಡವರಿಗೆ ಆಹಾರ ದಾನ ಮಾಡಿ. ಇವೆಲ್ಲವೂ ತುಂಬಾ ಶಕ್ತಿಯುತ ಪರಿಹಾರಗಳು. ನಿಮ್ಮ ಮನೆಯಲ್ಲಿ ಪ್ರತಿದಿನ ಧೂಪ ಹಚ್ಚಿ. ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ. ದೇವರ ಚಿತ್ರ ಅಥವಾ ವಿಗ್ರಹವನ್ನು ಪೂಜಾ ಕೋಣೆಯಲ್ಲಿ ಇಟ್ಟುಕೊಳ್ಳಿ. ಪ್ರತಿದಿನ ದೀಪ ಹಚ್ಚಿ. ಮನೆಯಲ್ಲಿ ತುಳಸಿ ಗಿಡ ಬೆಳೆಯಿರಿ. ಪ್ರತಿದಿನ ತುಳಸಿ ಗಿಡಕ್ಕೆ ನೀರು ಹಾಕಿ. ಪ್ರತಿದಿನ ತುಳಸಿ ದೀಪ ಹಚ್ಚಿ. ಈ ಸರಳ ಕೆಲಸಗಳು ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ತುಂಬುತ್ತವೆ. ನೀವು ರಾತ್ರಿ ಮಲಗುವ ಮೊದಲು ದೇವರಿಗೆ ಪ್ರಾರ್ಥಿಸಿ. ನಿಮ್ಮ ದಿನದ ಎಲ್ಲ ಒಳ್ಳೆಯ ಅನುಭವಗಳಿಗೆ ಧನ್ಯವಾದ ಹೇಳಿ. ನಾಳೆಯ ದಿನಕ್ಕಾಗಿ ಆಶೀರ್ವಾದ ಕೇಳಿ. ಈ ಅಭ್ಯಾಸವು ನಿಮ್ಮ ಮನಸ್ಸನ್ನು ಶಾಂತವಾಗಿಡುತ್ತದೆ. ನಿಮ್ಮ ನಿದ್ರೆಯನ್ನು ಉತ್ತಮಗೊಳಿಸುತ್ತದೆ. ನಿಮ್ಮ ಜೀವನದಲ್ಲಿ ಧನಾತ್ಮಕತೆಯನ್ನು ತರುತ್ತದೆ.